ನನಗೆ ನಿರಂತರವು ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು ಎಂಬುದಾಗಿ. ಯಾಕಂದ್ರೆ ಹೇಳಿದ್ರೆ ನಿರಂತರವು ಎಂಬುದಾಗಿ. ಒಂದು ಗುಡಾರ ನಮಗ ಪರಲೋಕದಲ್ಲಿ ನಿರಂತರವಾಗಿರ್ತದೆ. ಭೂಲೋಕದ ಗುಡಾರ ಇವತ್ತು ಎಷ್ಟು ಇದು ಕಟ್ತೇವೆ, ಮತ್ತೆ ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಎಬ್ಬಿಸ್ತೇವೆ, ಇದ್ರ ಮೇಲೆ ಇನ್ನೊಂದು ಫ್ಲೋರ್ ಇರ್ತದೆ, 4-5 ಫ್ಲೋರ್ 10 ಫ್ಲೋರ್ಗೂ ನಾವು ಮಾಡ್ಕೊಳ್ಬೋದು. ಇದು ಹೇಗೆ ಇನ್ನೊಂದು ಗುಡಾರ ಕೂಡ ನಾವು ಸಪ್ರೇಟ್ ಆಗಿ ಕಟ್ಟಿಕೊಳ್ಬೋದು. ಆದರೆ ನಿರಂತರವಾಗಿರ್ತಕ್ಕಂಥ ಗುಡಾರ ದೇವರ ಸನ್ನಿಧಿ ಬೇರೆ. ಇನ್ನೊಂದು ಗುಡಾರ ಇರ್ಬೇಕು ನಮ್ಮೊಳಗ. ಇದೊಂದು ನಿರಂತರ ಗುಡಾರ. ಇನ್ನೊಂದು ಗುಡಾರ ಯಾವ್ದಾರ ನಮ್ಮೊಳಗ? ಇದು ನಮ್ಮ ಹೃದಯ ಎಂಬ ಕೂಡ, ಇದು ಕೂಡ ಒಂದು ಗುಡಾರದಲ್ಲಿ. ಇದು ನಮ್ಮ ಆಲಯ, ನಮ್ಮ ಹೃದಯ ದೇವರ ಆಲಯವಾಗಿರ್ಬೇಕು. ನಮ್ಮ ಹೃದಯ ದೇವರ ಆಲಯ ಅಂದ್ರೆ ಇದು ಕೂಡ ಒಂದು ಮನೆನೇ. ಈ ನಮ್ಮ ಹೃದಯ ಎಂಬ ಮನೆ ಬಹಳ ಸ್ಪಷ್ಟ ಆಗ್ತದ್ರಿ. ಎಲ್ಲ ಚಿಂತೆ, ಭಾರ, ಆಲೋಚನೆಗಳು, ಸಮಸ್ಯೆಗಳು ಏನೇನು ಬಂದ್ರು ಕೂಡ ಈ ಗುಡಾರ ಒಳಗ ಮುಚ್ಚಿರ್ತದೆ. ಈ ಗುಡಾರಗಳಿಗೆ ಕೆಲವು ಸರ್ತಿ ನಾವು ಬೆಚ್ಚಿತ್ತು. ಕಷ್ಟದ ಮಾತುಗಳು, ದುಃಖದ ಮಾತುಗಳು, ಕಣ್ಣೀರಿನ ಮಾತುಗಳು, ಬೇರೆ ಬೇರೆ ಶಬ್ದಗಳು ಇದ್ರಾಗ ನಾವು ಕೆಲವು ಸರ್ತಿ ನಾವು ಹೊರತಿತ್ತು. ಈ ಮನೆ ಹಬ್ಬ ಹೋಗೋದು, ನಾಳೆ 4 ಮಂದಿ ಎಲ್ಲ ಕೂಡ್ತೇವೆ ನಾವು ಕುಂತು ಸುಖದ ಮಾತು, ದುಃಖದ ಮಾತುಗಳು ಎಲ್ಲ ಆಡ್ತೇವಲ್ಲ. ಇಲ್ಲಿ ಏನಾಗಿದೆ, ಯಾವ ಸಮಯದಲ್ಲಿ ಏನಾಗಿದೆ, ಯಾರು ಹೆಂಗ, ಎಲ್ಲಿದ್ದ ರಿಲೇಷನ್, ಹೆಂಗೆ ಬಂದು ಏನೆಂಬುದಾಗಿ ಕಂಪ್ಲೀಟ್ಲಿ ಈ ಹೃದಯ ಎಂಬ ಗುಡಾರದಿಂದ ನಾವು ಹೊರಗೆ ಇತ್ತು. ಆದ್ರೆ ನಮ್ಮ ಹೃದಯ ಎಂಬ ಹಲ್ಗೆ ಮೇಲೆ ದೇವರು ಒಂದು ಒಳ್ಳೆ ವಾಕ್ಯ ತಂದ್ರ, ಇದೇ ಆಗಲಿ, ದುಷ್ಟರ ಭಾಷೆಗಳಾಗಲಿ, ಬೇರೆ ಬೇರೆ ಸಂಪರ್ಕ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಮ್ಮೊಳಗೆ ಒಂದು ಶಬ್ದ ಕೂಡ ಹೊರಗೆ ಬರಲ್ಲ. ಆದ್ರೆ ನಿರಂತರವಾಗಿ ಈ ಗುಡಾರದಲ್ಲ, ಈ ಗುಡಾರ ದೇವರ ಒಂದು ಗುಡಾರ. ಈ ಹೃದಯ ಎಂಬ ಒಂದು ಮನೆ ಯಾವಾಗಲೂ ಇರ್ತಕ್ಕಂಥದ್ದು. ಕಷ್ಟ, ಕಣ್ಣೀರು, ದುಃಖ, ವೇದನೆ ಎಲ್ಲ ಬರ್ತಾವ. ಈ ಕಷ್ಟ, ಕಣ್ಣೀರು, ದುಃಖವು ಯಾವುದೂ ಒಂದಿನ ನಿಂದಿರಲ್ಲ. ನಿಂದಿರ್ತಾವಂತೀರಿ? ನಿಂದಿರ್ತಾವ್ರಿ? ಸರ್ದಿ, ಜ್ವರ, ಉರಿ ಎಷ್ಟು ಇರ್ತಾವ? ಸ್ವಲ್ಪಟ್ಟಿಗೆ ಸರ್ದಿ, ಉರಿ, ಜ್ವರ ಎಲ್ಲ ಸ್ವಲ್ಪಟ್ಟಿಗೆ. ಹಾಗೆ ಈ ನಮ್ಮ ಹೃದಯ ಎಂಬ ಗುಡಾರದಲ್ಲಿ ಕಷ್ಟ, ಕಣ್ಣೀರು, ದುಃಖ ಇವೆಲ್ಲ ಸ್ವಲ್ಪಟ್ಟಿಗೆ. ಈ ನಾವು ದುಃಖದಲ್ಲಿ ಕಣ್ಣೀರು ಸುರಿಸ್ತಾ ಇದ್ದೇವೆ ಅಂದ್ರೆ, ಯಾವ್ದಾರ ಸಣ್ಣ ಮಗು ಬಂದು ಏನಾರ ಆಕ್ಟಿಂಗ್, ಬೇರೆ ಬೇರೆ ಆಕ್ಟಿಂಗ್ ಮಾಡ್ತಿದಾರ, ಇಮಿಡಿಯೇಟ್ಲಿ ಏನಂದ್ರಿ? ಇಮಿಡಿಯೇಟ್ಲಿ ಮಾಯ ಹೋಗುತ್ತದೆ. ಇಮಿಡಿಯೇಟ್ಲಿ ಅವಾಗ ನಾ ಕೆಲವು ಸತಿ ಕುಟುಂಬದ ಸಲಹೆ ಕೊಡ್ತಾರೆ. ಗಂಡ ಜಗಳ ಆಡ್ತಿರೋದು ತೋಡೆ ಮಕ್ಳಿಗೆ ನೋಡ್ಬೇಕಂತ ಹೇಳ್ತಾನೆ. ಯಾಕಂದ್ರೆ ಮಕ್ಳಿಗೆ ನೋಡಿದ್ರೆ ಜಗಳ ಏನಾಯ್ತದ ಮರ್ತೋಗ್ತದೆ ಸ್ಪಷ್ಟವಾಗಿ. ಆ ಮಗು ನಮ್ಗೆ ಆಕ್ಟಿಂಗ್ ಮಾಡಿ ನಗಿಸ್ತಕ್ಕಂಥ, ಆಡಿಸ್ತಕ್ಕಂಥ ಮಗು ಇರ್ತದ. ಅಳ್ತಕ್ಕಂಥ ಮಕ್ಕಳಿಗೆ ನಾವು ಹೇಗೆ ಆಡಿಸ್ತೇವೋ ಆಗ ಈ ಮನುಷ್ಯರ ಗಂಡ ಹೆಂಡತಿ ಇಬ್ಬರು ಹೇಳುವಾಗ ಆ ಮಗು ಬಂದ್ ಮಧ್ಯದಲ್ಲಿ ಮಾಡ್ತದ ನಗಿಸ್ತವ್ರಿ. ಅದಕ್ಕೆ ಯೇಸು ಹೇಳ್ತಾನ, ಚಿಕ್ಕ ಮಕ್ಕಳಿಗೆ ನನ್ನ ಹತ್ತಿರ ಬರಗುಡ್ರಿ, ಮಕ್ಕಳಲ್ಲಿ ನಾನಿದ್ದೇನೆ. ಆ ಮಕ್ಕಳಿಗೆ ಯಾವ್ದಾರ ಅಲ್ಲೆಲೂಯಾ. ಹಾಗೆ ಹೇಳ್ತಾನೆ ಮತ್ತೆ ಕೆಳಗ, ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿ ಕೊಡುವಂತೆ ಅನುಗ್ರಹಿಸು. ದೇವರ ಒಂದು ರೆಕ್ಕೆ ನೆರಳಿನಲ್ಲಿ ಜೀವಿಸತಕ್ಕಂಥ ಮಕ್ಕಳೇ ದೇವರ. ನೋಡ್ರಿ, ಸೈತಾನ ಅಪಾಯಗಳು ನಮ್ಮ ಮುಟ್ಟುವಾದ್ರೆ ಎಷ್ಟು ಹೇಳ್ತಾನೆ, ಅದರ ಕಣ್ಣಿನ ಒಂದು ಗುಡಾರವನ್ನು, ಇತರ ಕಣ್ಣಿನ ಗುಡ್ಡವನ್ನು ಮುಟ್ಟಿ ನಮಗೆ ಬರ್ಬೇಕಂತ ಹೇಳಿ. ಒಂದ್ಸತಿ ಹಗ್ಗ 2:19 ನೋಡ್ರಿ, ಯಾಕಂದ್ರೆ ಆತನ ರೆಕ್ಕೆಗಳ ಮೇಲೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸ್ತಾನೆ. ಆದ್ರೆ ಆತನ ಅನುಗ್ರಹದಲ್ಲಿ ನಾನು ಇರುವಾಗ ದೇವರು ನಮ್ಮನ್ನು ಹೇಗೆ ರಕ್ಷಿಸ್ತಾನೆ? ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡವು ಫಲಿಸಲಿಲ್ಲವಲ್ಲ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವನು. ಯಾರಿಗೆ? ಹಲ್ಲೆಲೂಯಾ. ನಿಮ್ಮನ್ನು ಆಶೀರ್ವದಿಸುವವನು ಯಾರಿಗೆ? ನಿಮ್ಮನ್ನು, ಬೇರೆಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹೇಗೆ ಗಿಡ ಗಂಟಿಗಳನ್ನು, ಹೇಗೆ ದ್ರಾಕ್ಷಿ ಬೆಳೆಯನ್ನು, ದ್ರಾಕ್ಷಿ ರಸ ಗಿಡಗಳನ್ನು, ಹಣ್ಣುಗಳನ್ನು ದೇವರು ಹೇಗೆ ಆಶೀರ್ವಾದ ಮಾಡಿ, ಯಾವ ಗಳಿಗೆಯಲ್ಲಿ, ಯಾವ ಸಮಯದಲ್ಲಿ ಯಾವ ಹಣ್ಣು ಉತ್ಪತ್ತಿ ಆಗಬೇಕು, ಯಾವ ಗಿಡದಿಂದ ಆ ಗಿಡಗಳಿಂದ ದೇವರು ಹಣ್ಣುಗಳನ್ನು ಉತ್ಪತ್ತಿ ಮಾಡಿ ಮಾನವರಿಗೆ ಕೊಡ್ತಂತೆ. ಆದರೆ ಆತನ ಒಂದು ವೇಳೆ ನಿರಂತರವಾಗಿ ಆತನ ಮಂದಿರದಲ್ಲಿ, ಆತನ ಗುಡಾರದಲ್ಲಿ ನಾವು ಇದ್ದೇವಂದ್ರ ಮತ್ತು ನಮ್ಗೆ ಯಾವ ಹಣ್ಣು ಸಿಗ್ತಾವ್ರಿ? ಹಲ್ಲೆಲೂಯಾ. ಹಣ್ಣು ಸಿಗ್ತಾವ. ಅದ ಮಗಳಿಗೆ ಏನ್ ತಿನ್ನಂತೇಳಿ ದೇವರು ಏನು ಹಣ್ಣುಗಳಿಗೆ ತಿನ್ ಬದುಕಂತ ಹೇಳಿ ನಾವ್ರಿಗೆ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಪಾಪದ್ರೋಹಕ್ಕಾಗಿ ಆ ತೋಟದಿಂದ ಹೊರಗ ಅವ್ರಿಗೆ ನೂಕಲ್ಪಟ್ಟಾಗ ಅವರು
ಆಗ ಬಂದು ಅವ್ರು ಬೆವರು ಸುರಿಸಿ ಕಷ್ಟಪಟ್ಟು ಅವ್ರ ಆಹಾರ ಸೇವನೆ ಮಾಡಬೇಕಾಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಯಾವ ಆಹಾರ ಇತ್ತಂದ್ರೆ ಹಣ್ಣು ಹಂಪಲುಗಳನ್ನು ತಿಂದು ಅವ್ರು ಬದುಕಂತಾರಾಗಿದ್ರು. ಜೀವ ವೃಕ್ಷದ ಹಣ್ಣುಗಳನ್ನು ತಿಂತಕ್ಕಂತಾರಾಗಿದ್ರು. ಅದಕ್ಕೆ ಯಾವಾಗ ನಮ್ಮ ಪಾಪದ ಕಣ್ಣುಗಳನ್ನು ಮುಚ್ಚಲ್ಪಡ್ತಾವೋ ಅವಾಗ ಜೀವದ ಒಂದು ಹಣ್ಣುಗಳನ್ನು ಅಂದ್ರೆ ಜೀವಲೋಕದ ಹಣ್ಣುಗಳಂದ್ರೆ ದೇವರ ವಾಕ್ಯಗಳಿಂದ ನಾವು ದೇವರ ಮಾತಾಡ್ತಾನ, ನಮ್ಮನ್ನು ಸರಿ ಮಾಡ್ತಾನ, ಸಿದ್ಧಪಡಿಸ್ತಾನ. ಯಾವ ಗಳಿಗೆಯಲ್ಲಿ ಏನ್ ಮಾಡ್ಬೇಕು ಒಳ್ಳೆ ಕಾರ್ಯಗಳ ದೇವರಿರ್ತಾನ. ಕೆಟ್ಟದ್ದು ಮಾಡ್ತೇವೆ ಅಂದ್ರೆ ದೇವರು ನಮ್ಗ ಬಿಟ್ಕೊಡ್ತಾನೆ. ಆದ್ರೆ ನಿರಂತರವಾಗಿ ದೇವರು ಈ ದಿನ ಹಿಡ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡ್ತಕ್ಕಂಥನಾಗಿದ್ದಾನೆ. ಒಂದು ದಿನವೇ ಅರ್ಥನೇ ಇಲ್ಲ. ಅದಕ್ಕೆ ಆತನ ರೆಕ್ಕೆ ನೆರವಿನಲ್ಲಿ ನಾವು ಜೀವನ ಮಾಡ್ತಕ್ಕಂಥ. ಮೋಶೆ, ಅಬ್ರಾಹ್ಮ, ಇಸಾಕ, ಯಾಕೋಬರು ಅವರು ದೇಶ ಬಿಟ್ಟು ದೇಶ ಹೋಗುವ ಗುಡಾರಗಳನ್ನು ಹಾಕೊಂಡಿರ್ತಾರೆ. ಮನುಷ್ಯನಿಗೆ ಬದುಕಲಕ್ಕ ಒಂದು ಮನೆ ಕಂಪಲ್ಸರಿ ಬೇಕೇ ಬೇಕು. ಮನುಷ್ಯನ ಜೀವನ ಮಾಡುವಂತಾಗಿ ಒಂದು ಮನೆ ಬೇಕೇ ಬೇಕು. ಆದ್ರೆ ಆ ದೇವರ ಒಂದು ಮನೆಯಲ್ಲಿ ನಾವೇನಿರ್ಬೇಕಂದ್ರೆ ಏನಿರ್ಬೇಕು? ನಿರಂತರವಾಗಿರ್ತಕ್ಕಂಥದ್ದು. ನಿರಂತರವಾಗಿರ್ತಾರೆ ಗೊತ್ತಲ್ಲ, ನೀತಿವಂತ ನಿವಾಸಿಸಲಿಕ್ಕೆ ಅವಕಾಶ ಇದೆ. ನೀತಿ, ಸತ್ಯತೆ, ಪ್ರೀತಿ ಉಳ್ಳವರು ನಿರಂತರವಾಗಿ ಆತನ ಮನೆಯಲ್ಲಿ ನಿವಸಿಸಲಿಕ್ಕೆ ಸಾಧ್ಯತೆ ಇದೆ. ಬೋಲೆ ಸಮಸ್ಯೆಗೆ ಬೋಲೆ ಸಮಸ್ಯೆಗೆ ಯಾರು ನಿವಸಿಸ್ತಾರ? ನೀತಿವಂತರೇ. ಆ ನೀತಿವಂತರು ದೇವರ ಸನ್ನಿಧಿನ ಆಶ್ರಯಿಸರು. ಆ ನೀತಿವಂತರು ದೇವರ ಸನ್ನಿಧಿಯನ್ನು ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಕೀರ್ತನೆ ಬರೆಯುತ್ತಾರೆ ಸ್ಪಷ್ಟವಾಗಿ, ದುಷ್ಟರು ದೇವರ ಸನ್ನಿಧಿಯಲ್ಲಿ ನಿಲ್ಲಕ್ಕಾಗಲ್ಲ ಅಂತಾರೆ. ದೇವರ ಸಭೆಯನ್ನು ಅವ್ರು ಏನ್ ಮಾಡ್ತಾರಂತ ಹೇಳಿಸ್ತಾರಂತ, ಅಂಗರಿಸ್ತಾರಂತ. ಆದ್ರೆ ನೀತಿವಂತರು ದೇವರ ಸನ್ನಿಧಿಯಲ್ಲಿ ಸ್ತುತಿಸ್ತಾರಂತ. ನೀತಿವಂತರಿಗೆ, ಪಾಪ ಮಾಡ್ತಕ್ಕಂಥವರಿಗೆ ಬಹಳ ವ್ಯತ್ಯಾಸದ ಪ್ರೇರಣೆ. ಅವರಿಗೆ ನಮಗೆ ಬಹಳಷ್ಟು ಸುಖದ. ಲಾಜರನು ರೋಗದಲ್ಲಿ, ವ್ಯಾಧಿಯಲ್ಲಿ, ಕಷ್ಟದಲ್ಲಿ, ಕಣ್ಣಿನಲ್ಲಿ, ಹುಣ್ಣುಗಳಲ್ಲಿ ಅನೇಕ ಸಮಸ್ಯೆ ಕಳ್ತನ ಮಾಡಿಲ್ಲ. ಅನೇಕ ರೋಗದಲ್ಲಿ ಸತ್ತೋಗಿನ ದೇವದೂತರು ಬಂದು ಅವರಿಗೆ ಉಪಚಾರ ಮಾಡ್ಯಾರ. ಧನ ಐಶ್ವರ್ಯವುಳ್ಳ ಮನುಷ್ಯನು ಎಲ್ಲನೇ ಇತ್ತು. ಆದ್ರೆ ಜ್ಞಾನ ಧರ್ಮ ಮಾಡ್ತಕ್ಕಂಥವಳಿಗ ಪಾತ್ರದಲ್ಲಿ ಯಾತನೆ ಪಡ್ತಾನ. ಅವನ 5 ಮಂದಿ ಅಣ್ಣ ತಮ್ಮರಿಗೆ ಕೂಡ ಹೇಳ್ತಾನೆ, ಪ್ರಸಿದ್ಧ ಪಡ್ತಾನಲ್ಲಿ ಹೋಗಿ ಏನಂತ, ಅಯ್ಯ ಇಲ್ಲ ನನ್ನ 5 ಮಂದಿ ಅಣ್ಣ ತಮ್ಮರು ಅವರಿಗೂ ವಾಕ್ಯ ಮುಟ್ಬೇಕಂತ ಹೇಳ್ತಾನೆ. ಅಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಪ್ರಯೋಜನ ಏನಿಲ್ಲ. ಆದ್ರೆ ದೇವರ ಒಂದು ಮನೆ, ನಾವು ಆ ಮನೆಯಲ್ಲಿ ಅದ್ಭುತವಾಗಿ ಒಂದು ನೀತಿವಂತರಾಗಿ ನೀವು ನಿವಸಿಸಿದ್ರೆ ದೇವರ ಒಂದು ಕುಟುಂಬ ನಿಮ್ಮನ್ನು ಅದ್ಭುತವಾಗಿ ನಡೆಸಕ್ಕಂತಾಗುತ್ತೆ. ನಿಮ್ಮ ಕುಟುಂಬಕ್ಕೆ ದೇವರ ಕುಟುಂಬ, ದೇವರ ಕುಟುಂಬನೇ ನೀವಾಗಿದೆ. ಅಲ್ಲಲ್ವಿಯ ನಾವೆಲ್ಲರೂ ಏನೋ ಅಂತ ಬರ್ತೇವ, ಅಕ್ಕ ತಂಗಿ ಬಡ ಹುಟ್ಟಿದವರು ಇದ್ದಾರೆ. ನಾವು ಇಲ್ಲ, ನಾವು ಕ್ರಿಸ್ತನ ಮಕ್ಕಳು. ಒಂದು ಅಣ್ಣ, ಒಂದು ತಮ್ಮ, ಒಂದು ತಂಗಿ, ಒಂದು ಅಕ್ಕ, ಒಂದು ತಾಯಿ, ಒಂದು ಮಗಳಾಗಿ, ಒಂದು ಮಗನಾಗಿ ಇವತ್ತು ನಾವೆಲ್ಲ ಒಟ್ಟಾಗಿ ಸೇರಿರುತ್ತೆ. ಅದಕ್ಕೆ ಇಲ್ಲಿ ನಿರಂತರವಾಗಿ ಇವತ್ತು ಹೇಗೆ ನಾವು ನಿವಸಿಸಿದೆವೋ ಒಂದು ದಿನ ನಿರಂತರವಾಗಿ ತನ್ನ ಸನ್ನಿಧಿಯಲ್ಲಿ ನಾವು ನಿವಸಿಸಬೇಕಾದ್ರೆ ನೀತಿವಂತರಾಗ್ತಕ್ಕಂಥದ್ದು ಬಹಳಷ್ಟು ಒಂದು ಅವಶ್ಯಕತೆ ನಮ್ಮದ. ಪ್ರಿಯರಿಗೆ ನೀತಿವಂತರು ಮಾತ್ರ ದೇವರ ಗುಡಾರದಲ್ಲಿ ನಿವಸಿಸ್ತಾರಾದ್ರೆ ಆತನ ರೆಕ್ಕೆಗಳ ಆಶ್ರಯಿಸಿಕೊಂಡು ಸುರಕ್ಷಿತವಾಗಿ ಒಂದು ಬದುಕಲಾಕ ಅವಕಾಶ ಇದೆ. ಇದು ಮೊದಲನೇದೊಂದು ಗುಡಾರ, ಮೊದಲನೇ ಮನೆ ನೋಡಿದ್ರು. ಅದಕ್ಕೆ ಇಬ್ರಿಯದವರಿಗೆ 3ನೇ ಅಧ್ಯಾಯ 5ನೇ ವಚನ ಸಾಕು. ಮೋಶೆಯು ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು. ಅವನು ಮುಂದೆ ಪ್ರಕಟವಾಗಬೇಕಾಗಿದ್ದ ಸಂಗತಿಗಳಿಗೆ ಸಾಕ್ಷಿಯಾಗಿದ್ದನು. ನಮ್ಮ ಮನೆ ಯಾವ್ದಿರ್ಬೇಕ್ರಿ? ನಂಬಿಗಸ್ತರ ಮನೆಯಾಗಿರ್ಬೇಕಲ್ಲ. ಅಲ್ಲಲ್ವಿಯ ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನ ಇದ್ದಾನೆ ಅಥವಾ ಇಲ್ಲ? ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು. ಹಾಗೆ ಇದು ಮನೆ ನಂದಂತ ಅನ್ಕೊಳ್ಳಕ್ ಸಾಧ್ಯ ಇಲ್ಲ, ನಮ್ದಂತ ಅನ್ಕೊಳ್ಳಕ್ ಸಾಧ್ಯ ಇಲ್ಲ. ಈ ಮನೆ ಒಂದು ವೇಳೆ ದೇವರ ಮನೆಯಾಗಿ ಇದೊಂದು ಮಾರ್ಪಡ್ತಂದ್ರ ಆ ಮನೆಯಲ್ಲಿ ನಾವು ನೀವೆಲ್ಲರೂ ನಂಬಿಗಸ್ತರಾಗಿ ಬೆಳೆಯಕ್ಕೆ ಅವಕಾಶ ಇದೆ. ದೇವರ ಮನೆ ಇರಬೇಕಾದ್ರೆ ನಾವೇನ್ ಮಾಡ್ಬೇಕು? ನಾವೇ ನಂಬಿಕೆ ಬೆಳಬೇಕು. ದೇವರ ಮಕ್ಕಳಾಗಿ ನಾವು ಜೀವನ ಮಾಡ್ಬೇಕು. ಒಳ್ಳೆ ಸಮಸ್ಯೆಗೆ ಚಪ್ಪಡ್ತಾರೆ ದೇವರ ಮಹಿಮೆ ಆಗಿ ಏನಾಗ್ಬೇಕು ನಾವು ನೋಡ್ರಿ. ರಾಜನ ಮಗನೇ ಅಂತಾರ ಅಥವಾ ಮತ್ತೇನಂತಾರ? ಈಗ ನಮ್ಮ ತಂದೆ ಹೆಸರು ದವರಪ್ಪ ಅಂತ ತಿಳ್ಕೊಳ್ಳಿ. ನನಗೆ ಯಾರು ಕೇಳಿದ್ರು ನಿಮ್ಮ ಅಪ್ಪನ ಹೆಸರು ಹೇಳ್ದಪ್ಪ ಅಂದ್ರೆ ರಾಜಪ್ಪ ಅಂತೇವ ಹೇಳ್ತೇವೆ. ದವರಪ್ಪನೇ ನಮ್ಮ ತಂದೆ ಹೆಸರು ಹೇಳ್ದ ಅದೇ ಹೇಳ್ತೇವೆ. ನಮ್ಮ ಅಪ್ಪ ಹೆಸರು ಅದೇ. ಯಾರ ಮಗಿದ್ರೆ ನಾವು ರಾಜನ ಮಗ ಇರ್ತೇವೆ. ಯಾರ ಮಗಿದ್ರೆ ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾಗಿರ್ತಕ್ಕಂಥ ನಾನು ಇವಾಗಲಿ ದೇವರ ಮನೆಯಲ್ಲಿ ನಂಬಿಗಸ್ತರಾಗಿರ್ಬೇಕು. ಮುಂದೆ ಪ್ರಕಟವಾಗಬೇಕಾದ ಸಾಕ್ಷಿಗಾಗಿ ಬಲವಾಗಿ ನೀರು ನಾಡುವುದನ್ನು ನಿಲ್ಲುವುದಾದರೆ
ಪರಲೋಕ ರಾಜ್ಯದಲ್ಲಿ ಶಾಶ್ವತವಾಗಿ ಮೊದಲನೇ ಮನೆ ನೋಡಿದೆಲ್ಲ ಗುಡಾರ, ಆ ಗುಡಾರದಲ್ಲಿ ನಿರಂತರವಾಗಿ ನಿವಸಿಸಲು ದೇವರ ಮನೆಯಲ್ಲಿ ನಂಬಿಕಸ್ಥರಾಗಿ ನೀವು ನಿವಸಿಸಿದ್ರ ಪರಲೋಕ ರಾಜ್ಯ ಕಾಣಿಸ್ತಕ್ಕಂಥದ್ದು ಬಹಳ ಸುತ್ತು ಕಷ್ಟದ ಪ್ರಿಯ. ಅಲ್ಲಿ ಹುಡುಕಿದ್ರು ಕೂಡ ನಾವು ಸಿಗ್ತೇವ್ರಿ. ನಂಬಿಕೆ ವಿಶ್ವಾಸದಲ್ಲಿ ದೃಢವಾಗಿ ನಾವು ಬೆಳಿತಕ್ಕಂಥ ಅದಕ್ಕೆ ಹೇಳ್ತಾನೆ ಇಲ್ಲಿ ಸ್ಪಷ್ಟವಾಗಿ, ಮೋಶೆ ಸೇವಕನಾಗಿ ಅಂತ, ಸೇವಕನಾಗಿ ಆರಾಧನೆ ಮಾಡ್ತೀವಿ. ನಾವೆಲ್ಲರೂ ನಂಬಿಗಸ್ಥರಾಗಿದ್ದೇವ, ಪ್ರಾರ್ಥನೆ ಮಾಡ್ತೇವೆ, ನಂಬಿಗಸ್ಥರಾಗಿದ್ದೇವೆ, ಸ್ತುತಿ ಮಾಡ್ತೇವೆ, ನಂಬಿಗಸ್ಥರಾಗಿದ್ದೇವೆ, ಸೇವಕರಾಗಿದ್ದೇವೆ, ನಂಬಿಗಸ್ಥರಾಗಿದ್ದೇವೆ, ವಿಶ್ವಾಸಿಗಳ ನಂಬಿಗಸ್ಥರಾಗಿದ್ದೇವೆ, ಮನೆಯ ಈ ಮನೆಯಲ್ಲಿ ನಂಬಿಗಸ್ಥರಾಗಿದ್ದೇವೆ. ಅದಕ್ಕೆ ಅಪೊಸ್ತಲನ ಪೌಲ ಎಫೆಸ ಸಂಘದಲ್ಲಿ ಸರ್ವಾಯುಧಗಳು ಧರಿಸಿಕೊಳ್ಳುವಂತ ಕೆಲವೊಂದು ಸಮಯದಲ್ಲಿ ನಾವೊಂದು ಹೆದರ್ ಕೊಡ್ತೇವೆ. ಯಾಕಂದ್ರೆ ದೇವ್ರು ಹೇಳ್ತಾನೆ ಸ್ಪಷ್ಟವಾಗಿ, ಒಂದು ಕಲ್ಲ ಹೊಡೆದ್ರೆ ಇನ್ನೊಂದು ಕೂಡ್ರಿ ಅಂತ ಹೇಳ್ತಾನೆ. ಕರೆಕ್ಟೇ. ಸರ್ಪದಾಗೆ ಪಾರಿವಾಳದಾಗೆ ಹೋಗ್ರ ಅಂತ ಹೇಳ್ತಾನ. ಕರೆಕ್ಟೇ. ಇಲ್ಲಿ ಅಪೊಸ್ತಲನ ಪೌಲು ಪವಿತ್ರಾತ್ಮ ಭರಿತನಾಗಿ ಹೇಳ್ತಾನೆ ಅಂದ್ರೆ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿ. ಹೋರಾಡೋದಕ್ಕಾಗಿ ಕೆಲವು ಸರ್ತಿ ಪ್ರಾರ್ಥನೆ ಆಯ್ತಾ ಇರ್ಬೇಕು ನಮ್ಮಲ್ಲಿ. ಕೆಲವು ಸರ್ತಿ ಸಂದರ್ಭಗಳು ಘಟನೆಗಳು ಬಂದಾಗ ಎದುರಿಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಒಳಗಿರ್ಬೇಕು. ಅದು ಯಾರೊಳಗಿರ್ತದ? ನಂಬಿಗಸ್ಥರೊಳಗೆ. ಮೋಶೆ ಪರಮರಾಜಗೆ ಎದುರಿಸಿಲ್ಲ, ಪರಮರಾಜಗೆ ಎದುರಿಸಲಿಲ್ಲ. ಅವೆಷ್ಟು ಧೈರ್ಯಶಾಲಿ ಜಯಶಾಲಿ ಇದ್ರು ಕೂಡ, ಎಷ್ಟೋ ಅವರಲ್ಲಿ ಜ್ಞಾನಿಗಳು ಪಂಡಿತರು ಇದ್ರು ಕೂಡ, ಅವ್ರು ಎಷ್ಟೋ ಒಂದು ಬೇರೆ ಬೇರೆ ಸಂಪರ್ಕ ಮಾಡಿ ಕೂಡ ಇದ್ರು ಕೂಡ, ಮೋಶೆ ದೇವರಲ್ಲಿ ಕೇಳಿಕೊಂಡು ಬಲವಾಗಿ ಧೈರ್ಯವಾಗಿ ಮೋಶೆ ದೇವರು ಮಾಡಿಸಿ. ಅದಕ್ಕೆ ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಕೆ ಮುಂದೆ ಬರ್ತಕ್ಕಂಥ ವಿಷಯದಲ್ಲಿ ಸಾಕ್ಷಿಯಾಗಿ ಮೋಶೆ ತಲುಪೇರಿ. ಇವತ್ತು ನೋಡಿ ದೇವರ ಮಕ್ಕಳೇ, ನೀನು ನಾನು ನಾವೆಲ್ಲರೂ ಒಟ್ಟಾಗಿ ನಂಬಿಕೆ ವಿಶ್ವಾಸದಲ್ಲಿ ದೃಢವಾಗಿ ನಾವು ಪಡೆದಂದ್ರ ಮುಂದೆ ಬರ್ತಕ್ಕಂಥ ಸಾಕ್ಷಿಗೆ ನಾವೆಲ್ಲರೂ ನಿಲ್ಲುತ್ತ ಹೋಗ್ಬೇಡಿ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ ನೋಡ್ರಿ, ಮೋಶೆ ಸೇವಕನಾಗಿ ದೇವರ ಮನೆಯಲ್ಲೆಲ್ಲ ನಂಬಿಕೆ, ಮನೆಯಲ್ಲೆಲ್ಲ ಕೋಣೆಯಲ್ಲಿ ನಂಬಿಕೆ ಇರಬೇಕು, ಕೋಣೆಯಲ್ಲಿ ವಿಶ್ವಾಸ ಇರಬೇಕು. ಕೆಲವು ಸರ್ತಿ ಸಮಸ್ಯೆಗಳು ಬಂದಾಗ, ಕಠಿಣ ಬಂದಾಗ ಎಲ್ಲ ಒಂದು ಮೂಲೆಗಳು ಮನೆಗೆ ಹೋಗಿ ಮೊಳಕಲ್ಲಲ್ಲಿ ಆಕಾಶ ಕಡೆ ಕೈಗಳೆತ್ತಿ ಒಂದು ವೇಳೆ ಪ್ರಾರ್ಥನೆ ಮಾಡಿದಾಗ ಆಯ್ಸಾದೇವರು ಶುದ್ಧ ಮಾಡ್ಲಂತಾರೆ ಮಾತಂತೇಳಿ ಮನೆ ಮೂಲೆಯಲ್ಲಿ ಪ್ರಾರ್ಥನೆ ಇರಬೇಕು, ಕೋಣೆಯಲ್ಲಿ ಪ್ರಾರ್ಥನೆ ಇರಬೇಕು. ನೀವು ಮನೆಯಲ್ಲಿದ್ದು ಹೊರಗೆ ಹೋಗುವಾಗ ವ್ಯಾಪಾರ ಬಿಸ್ನೆಸ್ಗ, ವಿದ್ಯಾಭ್ಯಾಸಕ, ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ಹೋಗುವಾಗ ಮನೆಯಲ್ಲೇ ಒಂದು ಸಣ್ಣ ಒಂದು ಪ್ರಾರ್ಥನೆ ಮಾಡಿ ನಿಮ್ಮ ಆತ್ಮ ಪ್ರಾಣ ಶರೀರವೆಲ್ಲ ದೇವರಿಗೆ ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೆಚ್ಚಿಟ್ಟು ಹೋಗುವಾಗ ದೇವರು ನಿಮ್ಮನ್ನು ನಡೆಸತಕ್ಕಂತನಾಗಿರ್ತಾನೆ. ಹಲ್ಲೆಲೂಯಾ. ಅಂತ ಮೋಸೆ ಬರಬೇಕಾದ ಮುಂದೆ ಏನ್ ಮಾಡ್ತಾನಂತ ಸಂಗತಿಗಳಿಗಾಗಿ ಸಾಕ್ಷಿಯಾಗಿ ಮೋಸೆ ನಿಲ್ಲತನ ಪ್ರೇರೆ. ಕೆಳಗಿನ ವಚನ ಸತ್ತಾರೆ ಇಬ್ರಿಯರಿಗೆ 3ನೇ ಅಧ್ಯಾಯ 6ನೇ ವಚನ. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ಕ್ರಿಸ್ತ ನೋಡ್ರಿ, ಮೋಸೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದಾನ ಮತ್ತು ಕ್ರಿಸ್ತನಾದರೂ ಮಗನಾಗಿದ್ದರೂ ಕೂಡ ದೇವರ ಮನೆಯ ಮೇಲೆ ಅಧಿಕಾರಸ್ಥನ ಪ್ರಿಯರೇ. ಹೇಗನ ಹಲ್ಲೆಲೂಯಾ. ಒಬ್ಬರು ಮನೆಯಲ್ಲಿ ನಂಬಿಗಸ್ತರದ ಮತ್ತು ಕ್ರಿಸ್ತನು ದೇವರ ಮಗನಾಗಿದ್ದರೂ ಕೂಡ ಆ ಮನೆಯ ಮೇಲೆ ಅಧಿಕಾರಸ್ಥನ ಪ್ರಿಯ. ನಂಬಿಗಸ್ತರೇ ನಂಬೇಕಾ, ಅಧಿಕಾರಸ್ಥರೇ ನಂಬೇಕಾ? ಅಧಿಕಾರಸ್ಥನಿಗೆ ನಾವು ನಂಬಬೇಕು. ನಂಬಿಕೆ ವಿಶ್ವಾಸ ನಮ್ಮೊಳಗಿರ್ಬೇಕು. ಅಧಿಕಾರಸ್ಥನಿಗೆ ನಾವು ನಂಬೇಕಾದ್ರೆ ನಂಬಿಕೆ ವಿಶ್ವಾಸ ನಮ್ಮೊಳಗಿರ್ಬೇಕು. ಆ ನಂಬಿಕೆ ವಿಶ್ವಾಸ ನಮ್ಮ ಒಳಗಿದ್ದಾಗ ಅಧಿಕಾರಸ್ಥನ ಮೇಲೆ ನಂಬಿಕೆ ವಿಶ್ವಾಸ ಸಾಧ್ಯ. ಇದ್ರೆ ಅಲ್ಲಿವರೆಗೆ ನಾವು ವಿಶ್ವಾಸ ಇಲ್ಲಕ್ಕಾಗಲ್ಲ. ದೇವರ ಮನೆಯ ಮೇಲೆ ಕ್ರಿಸ್ತನ ಮಗನಾಗಿದ್ರು ಕೂಡ ನಂಬಿಕಸ್ಥನಾಗಿದ್ದಾನೆ ಪ್ರಿಯರೇ. ಮೇಲೆ ಅಂದ್ರೆ ನೋಡ್ರಿ ಎಷ್ಟು ಗೊತ್ತಾ, ನಮಸ್ಕಾರ ಈಗ ಬಗ್ಗು ಮಾಡಿದ್ರೆ ನಮಸ್ಕಾರ ಚಂದ ಇರ್ತದ ಅಥವಾ ಈಗ ಮನವಸ್ ಮಾಡಿ ಚಂದ ಇರ್ತದ? ಏನ್ ನೋಡ್ಬೇಕು? ಬಗ್ಗಿ ನಮಸ್ಕಾರ ಅಂದಾಗ ಮಾತ್ರನೇ ಅದು ಬಹಳಷ್ಟು ಒಂದು ವಿಷಯ, ಬಹಳ ಸ್ವಲ್ಪ ನಮಸ್ಕಾರ. ಕೆಲವರು ನೋಡ್ತೀರಿ ಹೊಟ್ಟೆ ಕೈ ಆಕಾಶ ಕೈ ಎತ್ತಿ ಕಾಟ ಮಾಡ್ಕೊತಾನೆ ನಮಸ್ಕಾರ. ಕೆಲವೊಂದು ತರ ನಮಸ್ಕಾರ, ಕೆಲವೊಂದು ತರ ನಮಸ್ಕಾರ, ಕೆಲವೊಂದು ತರ ನಮಸ್ಕಾರ. ಆದ್ರೆ ಎರಡು ಕೈಗಳನ್ನು ಜೋಡಿಸಿ ಬಗ್ಗಿ ನಮಸ್ಕಾರ ಬಹಳ ಸುಂದರವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಆದ್ರೆ ದೇವರ ಮನೆ ಮೇಲೆ ಕ್ರಿಸ್ತನ್ ಕೂಡ ಏನಂತ ಅಧಿಕಾರಸ್ಥನ ಮುಂದಿನ ವಿಷಯ ನೋಡ್ರಿ. ಧೈರ್ಯವನ್ನು ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಗಳು. ಚಪ್ಪಡಿದ ದೇವರ ಮನೆ ಏನ್ ಮಾಡ್ಬೇಕಂತ?
ಒಂದಿನ 2 ದಿನ ಇರ್ಬೇಕಾ, ಕೊನೆ ತನಕ ಇರ್ಬೇಕಾ? ಕೊನೆ ತನಕ, 1 ದಿನ 2 ದಿನ ಇಲ್ಲ, ನೀವು ಕೊನೆ ತನಕವಾಗಿ ಒಂದು ವೇಳೆ ದೇವರ ಮನೆಯಲ್ಲಿ ನಂಬಿಗಸ್ತರಾಗಿ, ಒಂದು ನಂಬಿಕೆ ವಿಶ್ವಾಸವಾಗಿ ನೀವು ಬೆಳೆಯೋದರೆ ನೀವೇ ದೇವರ ಮನೆಯವರು. ಹಲ್ಲೆಲೂಯಾ. ಅದೇ ಭೂಲೋಕದಲ್ಲಿ ನಂದಿಷ್ಟು ನಿಂದಿಷ್ಟು ನಾವೆಲ್ಲ ಅನ್ಕೋತೇವೆ. ಕರೆಕ್ಟ್ ನಮ್ಮ ಜೀವನ ಮಾಡ್ಲಿಕ್ಕೆ ನಮಗೆ ಬೇಕೇ ಬೇಕು, ಇಲ್ಲಂತಿಲ್ಲ. ಆದರೆ ಪರಲೋಕದ ಮನೆ ಕೂಡ ಅಲ್ಪ ಸ್ವಲ್ಪ ನಾವು ತಗೋಪಡ್ಬೇಕು. ಪರಲೋಕ ರಾಜ್ಯಕ್ಕಾಗಿ ಕೂಡ ಅಲ್ಪ ಸ್ವಲ್ಪ ನಾವು ತವಕ ಪಡುವಾಗ ಅಲ್ಲಿ ದೇವರ ಮನೆ ಸ್ಪಷ್ಟವಾಗಿ ನಿರಂತರವಾಗಿರ್ತಕ್ಕಂಥ ಒಂದು ಮನೆ. ಭೂಲೋಕದಲ್ಲಿ ಎಷ್ಟು ಆಸ್ತಿ ಅಂತಸ್ತ ನಾವು ಸಂಪಾದನೆ ಮಾಡಿದ್ರು ಕೂಡ ಒಂದು ದಿನ ಭೂಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ಲೇಬೇಕು, ಹೋದಾಗಲೇ ಹೋಯ್ತು ಗೊತ್ತಿಲ್ಲ. ಆದ್ರೆ ಆ ಗೊತ್ತಿರ್ತಕ್ಕಂಥ ಒಂದು ಹಾದಿ ಇರ್ಬೋದು ಅಂದ್ರೆ ಕಂಪಲ್ಸರಿ ನಮ್ಗೆ ಹಾದಿ ಸಿಕ್ಕಿದ್ರೆ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಇಲ್ಲ ಅಂತ ನೀವು ಇರಬೇಕಂತ ಸ್ಪಷ್ಟವಾಗಿ ಧೈರ್ಯವನ್ನು, ನಮ್ಮ ನಿರೀಕ್ಷೆಯನ್ನು ಉಂಟಾಗುವ ಉತ್ಸಾಹವನ್ನು ಕಡೆ ತನಕ ಇರಲೇಬೇಕು. 1 ದಿನ 2 ದಿನ ಇಲ್ಲ, ಕಡೆ ತನಕ ಕಷ್ಟ ಬರಲಿ, ದುಃಖ ಬರಲಿ, ಕಣ್ಣೀರಿರಲಿ, ಉತ್ಸಾಹದಿಂದ ಇದ್ದೀರಂದ್ರ ಬಹಳ ಉತ್ತಮ. ಕೆಲವರು ಬಹಳ ಎಷ್ಟೋ ಕಷ್ಟ ಇರ್ತದ್ರಿ. ಈ ಹೃದಯ ಮನೆಗ ಬಹಳಷ್ಟು ಒಂದು ಭಾರವನ್ನು ಹೊತ್ತಿಕೊಂಡು, ಕಷ್ಟವನ್ನು ಹೊತ್ತಿಕೊಂಡು, ಕಣ್ಣೀರಿಟ್ಕೊಂಡು, ದುಃಖವನ್ನು ಇಟ್ಕೊಂಡು ಬಹಳಷ್ಟು ಸಮಯದಾಗ ಮನೇಲಿ ಕಾಣಿಸ್ತಾರ. ಹೊರಗೆ ಬಂದಾಗ ಆನಂದಭರಿತರ ಕಾಣಿಸ್ತಾರೆ. ಅವ್ರ ಮುಖ ಪ್ರಕಾಶ ರೂಪವಂತ ಕಾಣಿಸ್ಕೊಡ್ತಾರ. ಅವ್ರ ಜೀವನ ಬಹಳ ಅದ್ಭುತವಾಗರಪ್ಪ, ಬಹಳ ಉನ್ನತರಪ್ಪ ಅನ್ನಪ್ಲೆ ಕಾಣಿಸ್ಕೊಡ್ತದ. ಆದ್ರೆ ಈ ಹೃದಯ ಮನೆಯಲ್ಲಿ ಬಹಳಷ್ಟು ಒಂದು ಕಷ್ಟಕರ, ಬಹಳಷ್ಟು ಒಂದು ಭಾರ ಇರ್ತದೆ. ದೇವರ ಮಕ್ಕಳಿಗೆ ಕಷ್ಟ ಬರ್ಲಂತಿಲ್ಲ, ಬಹಳ ಕಷ್ಟ ಬರ್ತದೆ ದೇವ್ರ ಮಕ್ಕಳಿಗೆ. ದೇವ್ರ ಮಕ್ಕಳು ಮಳಿ ಮೇಲೆ ಹಚ್ಚಿ ನಡೀತಾರಂತೆ, ಮುಳಿತಲ್ಲ, ಮಳಿ ಮೇಲೆ ಹಚ್ಚಿ ನಡೀತಾರೆ ದೇವ್ರ ಮಕ್ಕಳಿಗೆ ಭೂಲೋಕದಲ್ಲಿ. ಆದ್ರೆ ಪರಲೋಕದಲ್ಲಿ ಹೋದಾಗ ಬಂಗಾರ ಮೇಲೆ ಹಚ್ಚಿ ನಡೀತಾರೆ. ಇಲ್ಲಿ ಮುಳ್ಳವ ನಮಗೆ ಅಲ್ಲಿ ಬಂಗಾರ ಹೋಗ್ತದೆ, ಅದ್ರ ಮೇಲೆ ಹಂಚಿಟ್ಟು ನಡಿತೇವೆ, ಹಿಂಗೆ ಹಂಚಿಟ್ಟು ನಡೀತೇವೆ ನಾವು. ಅಲ್ಲಿ ಛೇ ಅಂತೇವೆ ಅದಕ್ಕ, ಇಲ್ಲಿ ಅದು ಬಹಳ ಸ್ಮೆಲ್ ಹೋಗ್ತದೆ. ಆದ್ರೆ ನಂಬಿಕೆ ಮನೆಯಲ್ಲಿ ನೀವು ಒಂದು ನಂಬಿಕೆ ವಿಶ್ವಾಸ ಇಟ್ಟು ದೃಢವಾಗಿ ನೀವು ಕೊನೆ ತನಕ ನೀವು ನಂಬಿಕೆ ವಿಶ್ವಾಸ ಇಟ್ಕೊಂಡು ನಡೆಯುವುದರೆ ನೀವೇ ದೇವರ ಮನೆಯವರು, ನೀವೇ ದೇವರ ಮಕ್ಕಳು, ನೀವೇ ಒಂದು ದೇವರ ಕುಟುಂಬ, ನಿಮ್ಮದೇ ಒಂದು ದೇವರ ಒಂದು ಮನೆ. ಅದಕ್ಕಾಗಿ ಸ್ಪಷ್ಟ ನೋಡ್ತೇವೆ, ನಮ್ಗ ನಿರಂತರವಾಗಿರ್ತಕ್ಕಂಥ ಒಂದು ಮನೆ, ಒಂದು ಗುಡರ, ಅದು ಪರಲೋಕದಲ್ಲಿ, ಅದು ದೇವರ ಒಂದು ಮನೆ. ಇಲ್ಲಿ ನೋಡ್ತೇವೆ, ಮೋಸೆ ದೇವರ ಮನೆಯಲ್ಲಿ ನಂಬಿಕಸ್ಥನಾಗಿದ್ದು, ಯೇಸುವಿನ ಮಗನಾಗಿದ್ದರು ಕೂಡ ದೇವರ ಮನೆಯ ಮೇಲೆ ಅಧಿಕಾರಸ್ಥನಾಗಿದ್ದನು. ಒಂದು ವೇಳೆ ಅಧಿಕಾರಸ್ಥನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೃಢವಾಗಿ ಆತನ ಸನ್ನಿಧಿಯನ್ನು ಅನುಭವಿಸ್ತಾ ಆತನ ಚಿತ್ತವನ್ನು ನೆರವೇರಿಸಿಕೊಂಡು ಮುಂದೆ ಕಡೆ ನಾವು ನಡೆಯುವಾಗ ನಾವೇ ಒಂದು ದೇವರ ಒಂದು ಮಕ್ಕಳಾಗ ಆತನ ಮನೆಯವರಾಗಿ ನಿವಸಿಸುವ ಜೀವನ ಮಾಡಕ್ಕೆ ಒಂದು ಅವಕಾಶ ನಮಗೆ ಸ್ವಲ್ಪ ಕೊಟ್ಟಿರತಕ್ಕಂಥ ಸಂದೇಶ ದೇವರು ನಿಮ್ಮೆಲ್ಲರ ಜೀವನದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಕಣ್ಣು ಸಣ್ಣ ಪ್ರಾರ್ಥನೆ ಮಾಡಿ ನನಗೆ ಮುಂದಿನ ಕಾರ್ಯಕ್ರಮ ಸರಿ. ನಾವೆಲ್ಲೊಟ್ಟಾಗಿ ಸೇರಿ ಒಂದು ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ, ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಒಂದು ಆತ್ಮ, ನಿಮ್ಮೊಂದು ಪ್ರಾಣ ದೇವರು ಒಪ್ಪಿಸುವುದರೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ. ದೇವ, ನಿನ್ನ ಮಹಿಮೆ ಆಗ್ಲಿಕ್ಕೆ ಕಾಡ್ತಾನೆ, ನಿನ್ನ ಘನತೆ ಆಗ್ಲಿಕ್ಕೆ ಕಾಡ್ತಾನೆ, ನಿನ್ನ ಮಕ್ಕಳು ಹಬ್ಬ ಕಾಡ್ತಾನೆ. ಇವತ್ತು ಹೊಸ ಮನೆಯಲ್ಲಿ ದೇವರೇ ನಮ್ಗೆ ಎರಡು ವಿಷಯವಾಗಿ, ಯಾವ ಮನೆ ಅಂದರೆ ಒಂದು ಗುಡರ, ನಿರಂತರವಾಗಿರ್ತಕ್ಕಂಥ ಒಂದು ಗುಡರ, ಒಂದು ನಂಬಿಕೆ ಎಂಬ ಒಂದು ಮನೆ. ದೇವರೇ, ಎರಡು ವಿಷಯವಾಗಿ ಅದ್ಭುತವಾಗಿ ನಮ್ಮಲ್ಲಿ ಮಾತಾಡ್ತಾರೆ. ದೇವ, ನಿಮ್ಮ ಮಕ್ಕಳ ಈ ಒಂದು ಗುಡಾರವನ್ನು ಕಟ್ಟಿಕೊಂಡಿದ್ದಾರೆ ಕಾಡ್ತಾನೆ, ಇದು ನಿನ್ನ ಗುಡಾರವಾಗಿ ಮಾರ್ಪಡ್ಲಿಕ್ಕೆ ಕಾಡ್ತಾನೆ. ನಾವೆಲ್ಲ ಪ್ರಾರ್ಥನೆ ಮಾಡಲಿ, ದೇವರ ಗುಡಾರವಾಗಿದ್ದು ಇರಲಿ ಎಂಬುದಾಗಿ. ದೇವ, ನಿನ್ನ ಮಹಿಮೆಯಾಗಿ ನಾವು ಪ್ರಾರ್ಥಿಸ್ತೇವೆ. ಸೇವಕರಾಗಿ, ಭಕ್ತರಾಗಿ, ವಿಶ್ವಾಸಿಗಳಾಗಿ ಕಾಡ್ತಾನೆ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಗುಡಾರ ನಿರಂತರವಾಗಿರ್ತಕ್ಕಂಥ ಗುಡಾರವಾಗಿ ಮಾರ್ಪಡ್ಲಿಕ್ಕೆ ಕಾಡ್ತಾನೆ. ಈ ಮನೆಯಲ್ಲಿ ದೇವರು ಎಷ್ಟು ಜನರು ನೆಂಟರಸ್ಥರಾಗ್ಲಿ, ಬಂಧು ಬಳಗದವರಾಗ್ಲಿ, ಯಾರ್ಯಾರು ಬರುತ್ತವ್ರು ಕಾಡ್ತಾನೆ, ಅವರೆಲ್ಲರಿಗೂ ಆಶೀರ್ವಾದ ಮಾಡ್ಕೊಡ್ತಾನೆ. ಯಾಕಂದ್ರೆ ಇದು ನಿನ್ನ ಗುಡಾರವಾಗಿ ಮಾರ್ಪಡುವುದರೆ ಉನ್ನತ ಕಾಡ್ತಾನೆ. ನಿನ್ನ ಮಕ್ಕಳಿಗೆ ಮನೆಯಲ್ಲಿ ದೇವರೇ ಒಂದು ಅದ್ಭುತವಾಗಿ ನಿವಾಸಿಸುವ ಹಾಗೆ, ನಿನ್ನ ಒಂದು ರೆಕ್ಕೆ ನೆರಳಿನಲ್ಲಿ ಮಕ್ಕಳು ನಿವಾಸಿಸುವ ಹಾಗೆ ನೀವು ಸಹಕರಿಸಿ. ಮೋಸೆ ಹೇಗೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನೋ ದೇವ, ಅದೇ ತರ ಈ ಮಕ್ಕಳು, ಕುಟುಂಬದವರು ದೇವರ ಒಂದು ಮನೆಯಲ್ಲಿ ನಂಬಿಗಸ್ತರಾಗಿ ಜೀವನ ಮಾಡುವ ಕಾರ್ಯ ಮಾಡುವ ದೇವ್ರೆ. ಇದು ನೀವು ಸಹಾಯ ಮಾಡಿದೆ ಅಂತ ಕಟ್ಕೊಳ್ಳೋಕ್ಕಾಗ್ಯದಪ್ಪ ಕಟ್ತಾನೆ. ಅವ್ರು ಹೇಳ್ತಿರು 2007-8 ಯಾವಾಗ ತೆಗೆದುಕೊಂಡರೆಂಬುದಾಗಿ ದೇವ ಅವ್ರು ಹೇಳ್ತಾರೆ. ದೇವ್ರೆ, ಕರೆಕ್ಟ್ ನಿಜ ಇಲ್ಲತ್ತಿಲ್ಲ, ಆದರೆ ನಾನು ಪ್ರಾರ್ಥಿಸ್ತಾ ಕಟ್ತಾನೆ ಅವಾಗ ಕಟ್ಲಕ್ಕಾಗಿಲ್ಲ. ಆದರೆ
ಇವಾಗ ಕಟ್ಟುವ ಹಾಗೆ ನೀ ಸಹಾಯ ಮಾಡಿದ್ದಾಗೆ ನಿನಗೆ ಸ್ತೋತ್ರ ಸಲ್ಲಿಸುವ ಕರ್ತನೆ. ಈ ದಿನ ಪ್ರತಿಷ್ಠೆ ಮಾಡುವ ಹಾಗೆ ನೀ ಸಹಾಯ ಮಾಡಿದ್ದಾಗೆ ನಿನಗೆ ಸ್ತೋತ್ರ. ಇನ್ನು ಯಾರ ಮಧ್ಯದಲ್ಲಿ ನಾನು ಕೂಡ ಒಂದು ಮನೆ ಕಟ್ಟಬೇಕೆಂಬ ಒಂದು ಆಸೆ, ಒಂದು ಆಕಾಂಕ್ಷೆ ಉಳ್ಳವರಾಗಿರುವುದರೆ ಈ ಸ್ಥಳ ಎಲ್ಲ ದೇವರು ನಿಮ್ಮನ್ನು ಕೊಡ್ತಾನ. ನಂಬಿಕೆ ವಿಶ್ವಾಸ ಇಡ್ರಿ. ಈ ಸ್ಥಳ ಕಟ್ಟುವುದಕ್ಕಾಗಿ ದೇವರು ಸಹಾಯ ಮಾಡ್ತಾನ. ನೀವು ನಂಬರಷ್ಟೇ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ. ನಂಬು, ದೇವರ ಮೇಲೆ ವಿಶ್ವಾಸ ಇಡು. ಆತನ ಮನೆಯಲ್ಲೆಲ್ಲ ನೀನು ನಂಬಿಕಸ್ಥನಾಗಿ ಇರಬೇಕು. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ, ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ, ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಆ ಆ ಆ ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಸೇವಿಸಲು ಕೃಪೆ ನೀಡು ದೇವಾ. ಪ್ರಾರ್ಥಿಸಲು ಕೃಪೆ ನೀಡು, ಧ್ಯಾನಿಸಲು ಕೃಪೆ ನೀಡು, ಸೇವಿಸಲು ಕೃಪೆ ನೀಡು ದೇವಾ. ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ, ಕೃಪೆಯೇ ಕೃಪೆಯೇ ಯೇಸು ನಿನ್ನ ದಿವ್ಯ ಕೃಪೆಯೇ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ನಿನ್ನ ಕೃಪೆಯಿಂದ ತುಂಬು ನನ್ನ ದೇವಾ, ನಿನ್ನ ಕೃಪೆಯಲ್ಲಿ ನಡೆಸು ನನ್ನ ದೇವಾ. ಆ ಆ ಹೌದು ದೇವ, ನಾವು ಸೇವಕರಾಗಿ ಕರ್ತನೆ ದೇವರೇ, ಈ ಮನೆಯಲ್ಲಿದ್ದು ನಾವು ಶುಭವಾಗಲಿ ಎಂಬುದಾಗಿ ಹಾರೈಸ್ತೇವೆ. ಈ ಮನೆ ಮೂಲೆಗಳಲ್ಲಿ ದೇವರು ಶುಭವಾಗಲಿ. ನಿಮ್ಮ ದೂತರ ದಂಡನ ಇಳಿಸಿದೇವ್ರೆ, ಈ ಮನೆಯೆಲ್ಲ ಶುದ್ಧಿ ಮಾಡಪ್ಪ ದೇವ್ರೆ. ಈ ಮನೆ ಕೋಣೆಯನ್ನು ಶುದ್ಧಿಪಡಿಸಪ್ಪ ಕರ್ತನೆ. ನಿಮ್ಮ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧಿ ಮಾಡಪ್ಪ ದೇವ್ರೆ. ಎಲ್ಲ ಪಾಪ ಶಾಪ ದೋಷ ಅಪರಾಧಗಳೆಲ್ಲ ಈ ಮನೆಯಿಂದ, ಈ ಮಕ್ಕಳ ಶರೀರಗಳಿಂದ, ಕುಟುಂಬಗಳಿಂದ ಮುರಿಯಲ್ಪಡ್ಬೇಕಪ್ಪ ಕರ್ತನೆ. ಈ ಭೂಮಿ ನಿನ್ನ ಒಂದು ಪಾದಪೀಠದಿಂದ ಕರ್ತನೆ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಪಾದಪೀಠದಲ್ಲಿ ದೇವರೇ ಈ ಪ್ರತಿದಿನ ನಿನ್ನ ಮಕ್ಕಳು ಕಾಣುವಾಗ ನೀನು ಸಹಕರಿಸುತ್ತೇವ. ಯಾರ್ಯಾರು ದೇವರೇ ನಿನ್ನ ಸನ್ನಿಧಿಯಲ್ಲಿ ಅಯ್ಯ ದೇವ ನಮ್ಗೂ ಕೂಡ ಒಂದು ಮನೆ ಕಟ್ಟಬೇಕೆಂಬುದು ಆಸೆ ಇದೆ ದೇವರೇ, ಸ್ಥಳ ಇಲ್ಲ ಅಂತ ಕೇಳಿರುವಾಗ ದೇವರೇ ಅವ್ರಿಗೆ ಒಳ್ಳೆ ಒಂದು ಸ್ಥಳ ಕೊಡು, ಮನೆ ಕಟ್ಟುವ ಹಾಗೆ ನೀನು ಸಹಕರಿಸು ಕರ್ತನೆ. ಈ ಸ್ಥಳದ ದೇವ ನಮ್ಗೂ ಕೂಡ ಸಹಾಯ ಮಾಡುವಂತಕ್ಕಂಥ ಪ್ರತಿಯೊಬ್ಬರನ್ನ ಪ್ರಾರ್ಥಿಸ್ತಾ ಯಾರೇ ಇರಲಿ ಅವರಿಗೆ ಸಹಾಯ ಮಾಡು ದೇವ್ರೆ, ಅವ್ರಿಗೆ ಸಹಕರಿಸು ದೇವ್ರೆ. ಕಟ್ಟಡದಲ್ಲಿ ಹೇಗೆ ಏನೇನು ಯಾವ ವಿಷಯವಾಗಿ ಸಹಾಯ ಬೇಕೋ ಆ ವಿಷಯದಲ್ಲಿ ಎಲ್ಲ ಸಹಾಯ ಮಾಡಿಕೊಡುತ್ತಾರೆ. ಸಹೋದರರಿಗೆ ಹೇಗೆ ನೀ ಕಟ್ಟುವಾಗೆ ಸಹಾಯ ಮಾಡಿದ್ದು, ಅವ್ರ ಪ್ರಯಾಸದಲ್ಲಿ ಎಷ್ಟು ಕಷ್ಟ ಕಣ್ಣೀರು ದುಃಖವಿದ್ರು ಕೂಡ ದೇವರೇ ಅವ್ರ ಒಟ್ಟಿಗೆ ನೀನು ಸಹಾಯ ಮಾಡಿದ್ದಾರೆ. ನಿನಗೆ ಸ್ತೋತ್ರ ಸಲ್ಲಿಸುತ್ತಾರೆ. ನಿನ್ನನ್ನು ಮಹಿಮೆ ಕಾಣುವಾಗೆ ನೀನು ಸಹಕರಿಸು ಕರ್ತಾನೆ. ಸಹೋದರ ಕೊಟ್ಟಿರ್ತಕ್ಕಂಥ ಹೆಂಡತಿ ಮಕ್ಕಳಿಗೆ ನಾವು ಪ್ರಾರ್ಥಿಸಿ ಆಶೀರ್ವದಿಸಲಿ. ಮಕ್ಕಳು ವಿದ್ಯಾಭ್ಯಾಸನ ಆಶೀರ್ವಾದ, ಮಕ್ಕಳೆಲ್ಲ ಬರ್ದಿ ಓದಿ ಒಳ್ಳೆ ಜ್ಞಾನವಂತರಾಗಿ ತಾಯಿಗೆ ತಂದೆಗೆ ನಿನಗ ಸಭೆಗ ಅಧೀನವಾಗಿದ್ದು ಮಾನ ಮನದೆ ಗೌರವ ಉಳ್ಳವರಾಗಿ ಜೀವನ ಮಾಡುವಾಗಲೇ ಕಾರ್ಯ ಮಾಡುತ್ತೇವೆ. ಸಹೋದರ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಕೂಡ ಸಮೃದ್ಧಿ ಬರ್ಪಡಿಸು. ಸೇವಕರೆಲ್ಲ ಸೇವೆ ಮಾಡುವ ಕರ್ತನೆ ಅವರು ಯಾವ ಸ್ಥಳದಲ್ಲಿ ಯಾವ ಪ್ರಾಂತದಲ್ಲಿ ಸೇವೆ ಮಾಡಕ್ಕೆ ಹೋಗ್ತಾರೋ ಆ ಸ್ಥಳದಲ್ಲಿ ಅವರೊಟ್ಟಿಗೆ ಕಾರ್ಯ ಮಾಡ್ತೇವೆ, ಅವರೊಟ್ಟಿಗೆ ನಡೆಸುತ್ತೇವೆ. ಅನೇಕ ಜನರಿಗೆ ಪರಲೋಕ ರಾಜ್ಯಕ್ಕೆ ಒಪ್ಪಿಸುವ ಹಾಗೆ ನೀನು ಕೃಪೆ ತೋರಿಸು. ಅವ್ರವ್ರ ಸಭೆಗಳು ಕೂಡ ಅದ್ಭುತವಾಗಿ ಜ್ಞಾಪಕ ಮಾಡಿ ನಡೆಸ್ಕೊಳ್ತಾನೆ. ಬಂದಿರತಕ್ಕಂಥ ಎಲ್ಲ ನೆಂಟರಸರಿಗೆ ನಾವು ಪ್ರಾರ್ಥಿಸ್ತಾ, ಅಕ್ಕ ತಂಗಿ ಅಣ್ಣ ತಮ್ಮರಿಗೆ ನಾವು ಪ್ರಾರ್ಥಿಸ್ತಾ, ಅವ್ರ ತಾಯಿ ರಕ್ತ ಸಂಬಂಧಿಕರಿಗೆ ತಂದೆ ರಕ್ತ ಸಂಬಂಧಕ್ಕೆ ನಾವು ಪ್ರಾರ್ಥಿಸ್ತಾ ಆಶೀರ್ವಾದ ಮಾಡ್ಕೊಳ್ತಾನೆ. ಯಾಕಂದ್ರೆ ಇದು ಮೊದಲುಕೊಂಡು ಸದಾಕಾಲಕ್ಕೂ ನೀ ಆಶೀರ್ವಾದ ಮಾಡ್ತಕ್ಕಂಥ ದೇವರಾಗಿದ್ದೆ.
ದೇವರ ಹಗ್ಗ 2:19 ಹೇಳಿದ ಪ್ರಕಾರ ಇವ್ರ ಮನೆ, ಇವ್ರ ಮಕ್ಕಳು, ಕುಟುಂಬ ಎಲ್ಲರನ್ನ ಆಶೀರ್ವದಿಸು ಕರ್ತನೆ. ನಿಮ್ಮ ಮಹಿಮೆ ಆಗುತ್ತೇನೆ. ಇವಾಗ ನಾವು ಮಾಡ್ತಕ್ಕಂಥ ಸಭೆ ಆಲಯ ಕೂಡ, ಸಭಿಕರನ್ನು ಕೂಡ, ಸಭೆಕರ ಹಿರಿಯರು ಕೂಡ ಒಂದ್ಸತಿ ಜ್ಞಾಪಕ ಮಾಡ್ಕೊಳ್ತೀವಿ. ನಾವು ಪ್ರಾರ್ಥಿಸ್ತೇವೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ನಿನ್ನ ಹಸ್ತನ್ನು ಒಪ್ಪಿಸಿಕೊಟ್ಟಿದ್ದೆವು ಕರ್ತನೆ. ನೀ ನಮ್ಮನ್ನು ಆಶೀರ್ವಾದ ಮಾಡಿದಿ. ಮನೆ ಮಾರದೇವ್ರೆ ಮತ್ತವ್ರೆ ಇವರು ಎಲ್ಲರಿಗೂ ನೀನು ಆಶೀರ್ವಾದ ಮಾಡಿದ್ದಾಗಿ ಸ್ತೋತ್ರ. ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ರಕ್ಷಕ. ಆಮೇನ್, ಆಮೇನ್, ಆಮೇನ್.